ಹಲೋ, ನಮಸ್ಕಾರ ಎಲ್ರಿಗೂ. ನಮ್ಮ ಸುಟ್ಕೆ ಸ್ಟೋರೀಸ್‌ಗೆ ಮತ್ತೊಮ್ಮೆ ಸ್ವಾಗತ. ನಾವಿವತ್ತಿರೋದು ಮಹಿಮಪುರ ಅಂತ. ಮಹಿಮಪುರ ಅನ್ನೋದು ಬಂದು ಒಂದು ರಂಗನಾಥ ಸ್ವಾಮಿ ಕ್ಷೇತ್ರ. ಬನ್ನಿ ನಿಮಗೆ ಆ ಒಂದು ಕ್ಷೇತ್ರನ ಪರಿಚಯಿಸಿ, ಹಾಗೆ ಅದರದ್ದು ಏನಿದೆ ವಿಶೇಷತೆ ಎಲ್ಲ ತಿಳಿಸ್ಕೊಡ್ತೀವಿ. ಈ ಮಹಿಮಪುರ ಅಥವಾ ಮಹಿಮ ರಂಗನಾಥ ಸ್ವಾಮಿ ದೇವಸ್ಥಾನ ಇರುವಂಥದ್ದು ಶಿವಗಂಗೆಯಿಂದ ಒಂದು ತುಂಬ ಹತ್ತಿರ ಇರುವಂಥ ಪ್ಲೇಸು. ಶಿವಗಂಗೆಗೆ ಆನ್ ದಿ ವೇ ಹೋಗ್ಬೇಕಾದ್ರೆ ನಮಗೆ ಸಿಗುವಂಥ ಪ್ಲೇಸು ಬೆಂಗಳೂರು ಕಡೆಯಿಂದ. ನೆಲಮಂಗಲದಿಂದ ಶಿವಗಂಗೆಗೆ ಹೋಗ್ಬೇಕಾದ್ರೆ ಸಿಗುವಂಥದ್ದು ಒಂದು 45 ಕಿಲೋಮೀಟರ್ಸ್ ಆಗುತ್ತೆ ಬ್ಯಾಂಗ್ಳೂರಿಂದ ಆದರೆ, ಆ ಥರ ಒಂದು ಪ್ಲೇಸು. ನಾವು ಶಿವಗಂಗೆ ಹೆಂಗೆ ವೀಕೆಂಡ್ ಸ್ಪಾಟ್ ಥರ ಎಂಜಾಯ್ ಮಾಡ್ತೀವೋ, ಅದೇ ರೀತಿ ಇಲ್ಲೂ ಸಹ ವೀಕೆಂಡು ಸೀನಿಕ್ ವ್ಯೂಗೂ ಇರ್ಬೋದು, ಎಲ್ಲದಕ್ಕೂ ಒಂದು ಸ್ಪಿರಿಚುವಲ್ ಥಿಂಗೂ ಇರ್ಬೋದು, ಎಲ್ಲದಕ್ಕೂ ಮಾಡ್ಸಿರೋಂಥ ಜಾಗ ಈ ಮಹಿಮ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ಹೇಳ್ಬೋದು. ಬನ್ನಿ ಇದ್ರೊಳಗೆ ಹೋಗಿ ಇಲ್ಲಿ ಹೇಗಿದೆ ಅಂತ ನೋಡೋಣ. ಇದೊಂದು ಹಿಲ್ ಟಾಪ್ ದೇವಸ್ಥಾನ. ನಾವೀಗಿರೋದು ಮಹಿಮಗಿರಿ ರಂಗನಾಥ ಸ್ವಾಮಿ ಟೆಂಪಲ್ ಅಲ್ಲಿ. ಇದು ಏನು ಅಂದ್ರೆ ಈ ಮಹಿಮ ರಂಗನಾಥ ಸ್ವಾಮಿ ಟೆಂಪಲ್ ಒಂದು ಪ್ರಸಿದ್ಧಿ ಅಥವಾ ಒಂದು ಸ್ಪೆಷಲ್ ಅಂತ ಏನ್ ಹೇಳೋದು ಅಂದ್ರೆ, ಗರುಡ ದೇವ್ರು ಇರ್ತಾರಲ್ಲ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ವಿಷ್ಣುವಿನ ವಾಹನ ಗರುಡ ದೇವರಾಗಿರ್ತಾರೆ. ಆ ಗರುಡ ದೇವ್ರು ಗೊತ್ತಿಲ್ದಿರ ಒಂದು ರಾಕ್ಷಸರನ್ನ ತಿಂದು ಬಿಟ್ಟಿರ್ತಾರೆ. ಆಗ ವಿಷ್ಣುವಿಗೆ ಕೋಪ ಬಂದಾಗ ಅದನ್ನ ಮುನಿಸನ್ನ ತಣ್ಣಗೆ ಮಾಡಿ ವಿಷ್ಣುವಿನ ಒಲಿಸ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ತಪಸ್ ಮಾಡಿ ವಿಷ್ಣುವಿನ ಪ್ರತ್ಯಕ್ಷ ಆಗ್ಬೇಕು ಅಂತ ಹೇಳಿ ತಪಸ್ ಮಾಡ್ತಾರೆ. ಆಗ ವಿಷ್ಣು ರಂಗನಾಥ ಸ್ವಾಮಿ ಸ್ವರೂಪದಲ್ಲಿ ಪ್ರತ್ಯಕ್ಷ ಆಗ್ತಾರೆ. ಪ್ರತ್ಯಕ್ಷ ಆದ ನಂತರ ಅವರು ಅಲ್ಲಿ ಒಂದು ಸಾಲಿಗ್ರಾಮ ರೂಪದಲ್ಲಿ ನೆಲೆಸ್ತಾರೆ. ಅದು ಇಲ್ಲಿರುವಂತದ್ದು. ಈ ದೇವಸ್ಥಾನದಲ್ಲಿ ಅದು ವಿಶೇಷತೆ. ಮಹಿಮಾ ಅಂತ ಯಾಕಂತಂದ್ರೆ ಅಷ್ಟು ಮಹಿಮೆ ಇದೆ ಅಂತ ಹೇಳಿ ಇದನ್ನ ಮಹಿಮಪುರ ಅಂತ ಸಹ ಕರೀತಾರೆ. ಮಹಿಮಗಿರಿ ರಂಗನಾಥ ಸ್ವಾಮಿ ಟೆಂಪಲ್ ಅಂತ ಸಹ ಕರೀತಾರೆ. ಬನ್ನಿ ಟೆಂಪಲ್ ಒಳಗೆ ಹೋಗಿ ಹೇಗಿದೆ ಟೆಂಪಲ್ ಮತ್ತೆ ಇಲ್ಲಿನ ವಿಶೇಷತೆಗಳೇನು ಅಂತ ಇನ್ನೊಂಚೂರು ತಿಳಿಸ್ಕೊಡ್ತೀನಿ. ಇಲ್ಲಿ ನೀವೇನ್ ನೋಡ್ತಾ ಇದ್ದೀರಾ, ಆ ಮೂಲ ವಿಗ್ರಹದನ್ನ ಬಿಟ್ಟು ಕೆಳಗೊಂದು ಲಿಂಗದ ತರ ನೋಡ್ಬೋದು. ನಾವು ವಿಷ್ಣುಲ ಲಿಂಗದ ರೂಪ ನೋಡಿರೋದು ಇದೊಂದೇ ದೇವಸ್ಥಾನದಲ್ಲಿ. ಆಕ್ಚುಲಿ ಏನು ಅಂದ್ರೆ ಈ ದೇವಸ್ಥಾನ ಮೂಲತಃ ಗರುಡ ಕಟ್ಸಿರುವಂತ ದೇವಸ್ಥಾನದಲ್ಲಿ ಆ ವಿಗ್ರಹ ಇರ್ಲಿಲ್ಲ. ಆ ಲಿಂಗದ ರೂಪ ನಾವೇನ್ ತೋರಿಸಿದ್ವಿ, ಒಂದು ಬೆಲ್ಲದ ಉಂಡೆ ತರ, ಅಷ್ಟು ಮಾತ್ರ ಇದ್ದಿದ್ದು. ಆಮೇಲೆ ವಿಷ್ಣು ನಮ್ಗೆಲ್ಲರಿಗೂ ಗೊತ್ತಿರೋ ಹಂಗೆ ಅಲಂಕಾರ ಪ್ರಿಯ. ಅಲಂಕಾರಕ್ಕೆ ಪೂಜೆಗೆ ಎಲ್ಲ ಆಗ್ಬೇಕು ಅಂತೇಳಿ ಆಮೇಲೆ ಇವಾಗ ಕಾಲಕ್ರಮೇಣ ಒಂದು ವಿಷ್ಣುವಿನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿರುವಂತದ್ದು. ಆಮೇಲೆ ಇನ್ನೊಂದೇನು ಅಂದ್ರೆ ಈ ಒಂದು ಟೆಂಪಲ್ ಅಲ್ಲಿ ನೀವು ಆಗ್ಲೇ ನೋಡಿದ್ರೆ ಗರುಡ ಇದೆ. ಇದು ತುಂಬಾ ಕಡಿಮೆ ಜಾಗದಲ್ಲಿರೋದು. ನಾವೀಗಿರೋದು ರಂಗನಾಥ ಸ್ವಾಮಿ ಅವ್ರ ಟೆಂಪಲ್ ಒಂದು ಬ್ಯಾಕ್ ಸೈಡ್ ಬರುವಂತ ಸೀನಿಕ್ ವ್ಯೂ ನೋಡೋ ಕಡೆ ಸ್ಪಾಟ್. ನೀವು ನನ್ನ ಹಿಂದೆ ನೋಡ್ತಾ ಇದೀರಲ್ಲ, ಅದ್ ಬಂದು ಶಿವಗಂಗೆ ಬೆಟ್ಟ. ಈ ಒಂದು ಸೀನಿಕ್ ವ್ಯೂ ಇಲ್ಲಿ ಆಕ್ಚುಲಿ ನೋಡ್ಬೇಕಂದ್ರೆ ನೀವೆಲ್ಲಾ ಕಡೆನೂ ಬೆಟ್ಟದ ಸೀನಿಕ್ ವ್ಯೂ ನೋಡ್ಬೋದು. ಬಟ್ ಇದು ಒಂದು ಸ್ಪೆಷಲ್ ಅನ್ಬೋದು, ಯಾಕಂದ್ರೆ ಶಿವಗಂಗೆ ಬೆಟ್ಟದ ಸೀನಿಕ್ ವ್ಯೂ ಹೇಗಿದೆ ಅಂತ ನಾವು ಆಲ್ರೆಡಿ ಲಾಸ್ಟ್ ವಿಡಿಯೋಸ್ ಅಲ್ಲಿ ನಿಮ್ಗೆ ತೋರಿಸಿದೀವಿ. ಆ ಒಂದು ವ್ಯೂನ ಇಲ್ಲಿಂದ ಶಿವಗಂಗೆ ಒಂದು ವ್ಯೂ ತರ ನೋಡುವಂತ ಸ್ಪಾಟ್ ಇದು. ಹಾಗಾಗಿ ಇದು ಒಂದು ಸೀನಿಕ್ ಸ್ಪಾಟ್ ಅಂತಾನೂ ಹೇಳ್ಬೋದು. ನಾನ್ ನಿಮ್ಗೆ ಆಗ್ಲೇ ಹೇಳ್ದಂಗೆ ಇದು ಮೈಥಾಲಜಿಕಲ್ ಪ್ಲೇಸು ಹೌದು, ಸ್ಪಿರಿಚುವಲ್ ಪ್ಲೇಸು ಹೌದು, ಮತ್ತೆ ಸೀನಿಕ್ ಪ್ಲೇಸು ಹೌದು. ಆ ತರ ಇರೋದ್ ಕಾರಣ ಇದಕ್ಕೆ ಒಂಥರ ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ. ನಾನು ಆಗ್ಲೇ ನಿಮ್ಗೆ ತೋರ್ಸದ್ನಲ್ಲ, ಒಂದು ಚಿಕ್ಕ ಸಾಲಿಗ್ರಾಮ ರೀತಿ ಇರೋದು, ಅದು ಬಂದು ಗರುಡಗೆ ಮನಸೊತ್ತು ವಿಷ್ಣು ಬಂದು ನೆಲೆಸಿರೋಂಥದ್ದು, ಯಾರು ಪ್ರತಿಷ್ಠಾಪನೆ ಮಾಡಿರೋಂಥದ್ದಲ್ಲ. ಅದಾದ್ಮೇಲೆ ಇದ್ರ ಸುತ್ತ ದೇವಸ್ಥಾನ ಕಟ್ಸಿರೋಂಥದ್ದು ಹೊಯ್ಸಳ ಅವರು ಹೊಯ್ಸಳ ಆರ್ಕಿಟೆಕ್ಚರ್ ಇತ್ತು ಇಲ್ಲಿ ಮುಂಚೆ. 2000 ಅಲ್ಲಿ ಇದು ರಿನೋವೇಟ್ ಆದ್ಮೇಲೆ ಈ ತರ ನಾವಿವಾಗ ಏನ್ ನೋಡ್ತಿದ್ವಿ ಆ ಒಂದು ಶೈಲಿಯ ಟೆಂಪಲ್ ನಾವ್ ಇವಾಗ ನೋಡಕ್ ಸಿಗ್ತಿದೆ. ಬಟ್ ಅದಕ್ ಮುಂಚೆ ಬಂದು ಇಲ್ಲಿದ್ದು ಹೊಯ್ಸಳ ಆರ್ಕಿಟೆಕ್ಚರು. ಅದು ಹೊಯ್ಸಳರ ಕಾಲದ್ದು, ಯಾರು ಕಟ್ಸಿರೋದು ಅಂತ ಗೊತ್ತಾಗ್ಲಿಲ್ಲ. ಬಟ್ ಆ ಒಂದು ಮುಖಮಂಟಪ ಏನಿರುತ್ತೆ ಅದ್ರ ಪಿಲ್ಲರ್ಸ್ ಅಲ್ಲಿರೋ ಆರ್ಕಿಟೆಕ್ಚರು ಎಲ್ಲ ನೋಡಿ ಅದು ಹೊಯ್ಸಳರ ಕಾಲದ್ದು ಅಂತ ಡಿಸೈಡ್ ಮಾಡಿರೋದು. ಈ ಹೊಯ್ಸಳರ ಕಾಲ ಟೆಂಪಲ್ ಇವಾಗೂ ನಮ್ಗೆ ಎಷ್ಟು ರಿನೋವೇಷನ್ ಆಗಿದ್ರು ಇದು ಈ ಹೊಯ್ಸಳರ ಕಾಲದ ಟೆಂಪಲ್ ಅಂತ ಹೇಳೋದಕ್ಕೆ ಸಾಕ್ಷಿ ನಮ್ಗೆ ದೇವಸ್ಥಾನದ ಸುತ್ತಮುತ್ತ ಸಿಗುತ್ತೆ.
ಒಂದು ದೇವಸ್ಥಾನದ ಗೋಡೆಗಳ ಮೇಲೆ ನೀವು ವಿಷ್ಣುವಿನ ದಶಾವತಾರ ನೋಡ್ಬೋದು. ಅದರಲ್ಲಿ ಇದು ಮೊದಲನೇ ಅವತಾರ ಮತ್ಸ್ಯಾವತಾರ, ಎರಡನೇ ಅವತಾರ ವಾರಾಹ ಅವತಾರ, ಮೂರನೇ ಅವತಾರ ನರಸಿಂಹಸ್ವಾಮಿ ಅವತಾರ, ಅವತಾರ ವಾಮನ ಅವತಾರ, ಇದು ಆರನೇ ಅವತಾರ ಪರಶುರಾಮ ಅವತಾರ, ಇದು ಏಳನೇ ಅವತಾರ ಶ್ರೀರಾಮನ ಅವತಾರ, ಇದು ಎಂಟನೇ ಅವತಾರ ಬಲರಾಮನ ಅವತಾರ, ಇದು ಒಂಬತ್ತನೇ ಅವತಾರ ಕೃಷ್ಣನ ಅವತಾರ, ಹತ್ತನೇ ಅವತಾರ ಕುರುಮ ಅವತಾರ, ಆ್ಯಕ್ಚುಲಿ ಈ ದೇವಸ್ಥಾನ ನಾನು ಆಗಲೇ ಹೇಳ್ದಂಗೆ ಸ್ಪಿರಿಚುವಲು ಮೆಥಲಾಜಿಕಲು ಸೀನಿಕ್ ಅಷ್ಟೇ ಅಲ್ಲ, ತುಂಬ ಪೀಸ್ಫುಲ್ ಆಗಿದೆ. ನಾವು ಬಂದಿದ್ದು ವೀಕೆಂಡೇ ಆದ್ರೂ ಸಹ ಇದು ಕ್ರೌಡೆಡ್ ಅಲ್ಲ. ಆ್ಯಂಡ್ ಇಲ್ಲಿ ಬೆಳಗ್ಗೆ ಒಂದು ಸ್ವಲ್ಪ ಟೈಮ್ ಮಾತ್ರ ಪೂಜೆ ನಡೆಯುವಂಥದ್ದು. ಸೊ ನೀವು ಪೂಜೆ ನೋಡಬೇಕು ಅಂದರೆ ಆ ಟೈಮಿಗೆ ಬರಬೇಕು. ಒಂದು 12 ಒಳಗಾದ್ರೇ ನಿಮ್ಗೆ ಪೂಜೆ ನೋಡೋಕ್ಕೆ ಸಾಧ್ಯ, ಆಮೇಲೆ ಪೂಜೆ ನೋಡೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಇಷ್ಟು ಕ್ರೌಡ್ ಕಡಿಮೆ ಇರೋದಕ್ಕೆ ನಮ್ಗೆ ದರ್ಶನನೂ ತುಂಬ ಚೆನ್ನಾಗಾಯಿತು. ಆಮೇಲೆ ನಾನು ಆಗಲೇ ನಿಮ್ಗೆ ಹೇಳಿದ್ನಲ್ವಾ, ಹೊಯ್ಸಳ ಕಾಲದ ಟೆಂಪಲ್ಲು ಅನ್ನೋದಕ್ಕೆ ಇವಾಗಲೂ ಸ್ವಲ್ಪ ಒಂದು ಪೀಸ್ ಆಫ್ ಎಕ್ಸಾಂಪಲ್ ಇದೆ ಅಂತ. ಸೊ ಇದೇ ಆ ಕಂಬಗಳು. ರಿನೋವೇಷನ್ ಟೈಮಲ್ಲಿ ಕಂಬ ತೆಗ್ದಿರೋ ಅಂಥದ್ದು. ಆ ಕಂಬ ಇಲ್ಲೆಲ್ಲ ದೇವಸ್ಥಾನ ಸುತ್ತಲೂ ನಾವು ನೋಡ್ಬೋದು. ಅಲ್ಲಲ್ಲಿ ಇದೆ ಹೊಯ್ಸಳರ ಕಾಲದ್ದು. ಸೊ ಈ ಕಂಬಗಳು ಇದ್ರ ಮೇಲಿರೋ ಆರ್ಕಿಟೆಕ್ಚರಿಂದನೇ ಈ ಒಂದು ಟೆಂಪಲ್ ಹೊಯ್ಸಳರ ಕಾಲಕ್ಕೆ ಸೇರಿದ್ದು ಅಂತ ಗುರ್ತು ಪಡೆಯೋಕ್ಕೆ ಸಾಧ್ಯ ಆಗಿದ್ದು ಅಂಥದ್ದು. ಸೊ ಇದನ್ನ ನಾವು 2 ಸೈಡ್ಸ್ ನೋಡ್ಬೋದು. ಟೆಂಪಲ್ ಬ್ಯಾಕ್ ಸೈಡಲ್ಲಿ ಒಂದು ಕಡೆ ಮತ್ತು ಫ್ರಂಟಲ್ಲಿ ಒಂದು ಸೈಡ್. ಸೊ ಈ ಥರ ಇದ್ದಿದ್ದು ಅದು ಟೆಂಪಲ್ ರಿನೋವೇಷನ್ ಆಗೋಕ್ಕೆ ಮುಂಚೆ. ಸೊ ಈ ಒಂದು ಟೆಂಪಲ್ಗೆ ನಾವು ಬಂದಿದ್ದು ಕಾರ್ ವೇಯಲ್ಲಿ. ಸೊ ನಡ್ಕೊಂಡು ಬರೋರು, ಪಬ್ಲಿಕ್ ಟ್ರಾನ್ಸ್ಪೋರ್ಟಿಂದ ಬರೋರು ಈ ಥರ ಒಂದು ಸ್ಟೆಪ್ಸ್ ಹತ್ಕೊಂಡು ಬರ್ಬೋದು. ಒಂದು ಅರೌಂಡ್ 300 ಸ್ಟೆಪ್ಸ್ ಇದೆ. ಬಟ್ ಏನು ಅಂದರೆ ಆಲ್ಮೋಸ್ಟ್ 3/4 ವೇ ಮಾಡಿದ್ದಾರೆ. ಬಟ್ ಯಾರಾದರೂ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಬಂದರೆ ಅವ್ರು ಬರೋದಕ್ಕೆ ಈ ಒಂದು ಸ್ಟೆಪ್ಸ್ ಈಸಿ ವೇ. ಯಾಕಂದರೆ ಕಾರ್ ವೇ ಸ್ವಲ್ಪ ಸುತ್ತಾಕೊಂಡು ಬರೋಂಗಿದೆ ರೌಂಡ್ ಹೊಡ್ಕೊಂಡು. ಸೊ ನಡ್ಕೊಂಡು ಬರೋದು ಅಥವಾ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಬರೋರು ಈ ಸ್ಟೆಪ್ಸ್ನ ಯೂಸ್ ಮಾಡ್ಕೊಬೋದು. ಸೊ ನಾನು ಆಗಲೇ ಹೇಳ್ದಂಗೆ ಮಹಿಮಗಿರಿ ಬೆಟ್ಟ ಸೀನಿಕ್ ವ್ಯೂಗೂ ಫೇಮಸ್ ಅಂತ ಹೇಳಿದ್ನಲ್ಲ, ಇಷ್ಟೊತ್ತು ನೀವು ನೋಡಿದ್ರಲ್ಲ ಅಷ್ಟು ಸೀನಿಕ್ ಆಗಿದೆ. ಅಷ್ಟೇ ಅಲ್ದಿರ ನಮ್ಮ ಗರುಡ ಈ ಥರ ಒಂದು ರೂಪದಲ್ಲಿ ದೇವಸ್ಥಾನದಲ್ಲಿ ಒಳಗೆ ಸಿಗೋವಂಥದ್ದು ತುಂಬ ಕಡಿಮೆ ಸದರ್ನ್ ಟೆಂಪಲ್ಸಲ್ಲಿ ನಾನು ನೋಡಿರೋ ಹಾಗೆ. ಸೊ ಹಾಗಾಗಿ ಇದು ಒಂದು ವಿಶೇಷತೆ ಅಂತ ಹೇಳ್ಬೋದು ದೇವಸ್ಥಾನದ್ದು. ಅಷ್ಟೇ ಅಲ್ದಿರ ಹೊಯ್ಸಳ ಅವರ ಕಾಂಟ್ರಿಬ್ಯೂಷನ್ ಇರೋದ್ರಿಂದ ಒಂದು ಆರ್ಕಿಟೆಕ್ಚರಲ್ದು ನೋಡ್ಬೋದು. ಬಟ್ ಏನು ಅಂದರೆ ಟ್ಯೂನ್ಸ್ ಆಗಿ ನೋಡ್ಬೋದು ನಾವು, ಯಾಕಂದರೆ ರಿನೋವೇಟ್ ಆಗಿರೋ ಕಾರಣ ನಾವು ಪಕ್ಕದಲ್ಲಿ ನೋಡ್ಬೋದು. ಸೊ ಇಲ್ಲೇ ಟೆಂಪಲ್ ಇರೋದು. ಇವಾಗ ಕಾರಲ್ಲಿ ಬಂದ್ರೆ ಇಲ್ಲಿವರೆಗೂ ಬರೋದಿಕ್ ವೇ ಮಾಡ್ತಿದ್ದಾರೆ. ಈಗ ಇನ್ನು ಸ್ವಲ್ಪ ರಫ್ ಆಗಿದೆ ವೇ, ಬರ್ಬೋದು ಆದ್ರೂ ಕಾರಲ್ಲಿ, ಬಟ್ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಇನ್ನೊಂದು 1 ಮಂತ್ ಒಳಗೆ ಫುಲ್ ರೆಡಿ ಇರುತ್ತೆ ಅನ್ಸುತ್ತೆ. ಯಾಕಂದ್ರೆ ನಾವ್ ಇವಾಗ್ಲೂ ಆಲ್ಮೋಸ್ಟ್ 3/4 ಕಾರಲ್ಲೇ ಬಂದ್ವಿ, 1/4 ಅಷ್ಟೇ ಹತ್ಕೊಂಡ್ ಬಂದಿದ್ದು. ಇದ್ ಬಿಟ್ರೆ ನಿಮ್ಗೆ ಆಗ್ಲೇ ನಾನು ತೋರಿಸ್ದಂಗೆ ಸ್ಟೆಪ್ಸ್ ವೇ ಅಲ್ಲೂ ಬರ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದ್ಸರಿ ಶಿವಗಂಗೆಗೆ ಹೋಗ್ಬೇಕಾದ್ರೆ ಈ ಪ್ಲೇಸ್ನು ಅದ್ರ ಜೊತೆ ಆ್ಯಡ್ ಮಾಡ್ಕೊಂಡು ನೋಡ್ಕೊಂಬನ್ನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಸ್.